ಸರ್ ಗ್ರೀನೆಸ್ ತುಂಬಾ ಚೆನ್ನಾಗಿದೆ, ಕೆಮಿಕಲ್ ಗಿಂತ ಗ್ರೀನೆಸ್ ಇದೆ, ಮತ್ತೆ ಕೌಂಚ್ಕೊಂಡಿದೆ, ಒಂಥರ ಮರಿಗಳು ಜಾಸ್ತಿ ಇದೆ, ಗುಂಪು ಜಾಸ್ತಿ ಇದೆ. ಕೆಮಿಕಲ್ ಅಲ್ಲಿ ಇಷ್ಟ ಇರಲಿಲ್ಲ. ಆಮೇಲೆ ಇದು ನಮ್ಮ ಒಬ್ಬ ಮನುಷ್ಯನಿಗಿಂತ ಹೆಚ್ಚು ಹೈಟ್ ಇದೆ. ಒಬ್ಬ ಮನುಷ್ಯ ಒಳಗಡೆ ಹೋದ್ರೆ ಕಾಣಿಸೋದೇ ಇಲ್ಲ. ಇದು ಆಕ್ಚುಲಿ ಇದು 4-5 ತಿಂಗಳಿಗೆ ಕೆಮಿಕಲ್ ಅಲ್ಲಿ ಬರೋಂಥ ಫಸಲು. ಇದು 3.5 ತಿಂಗಳಿಗೆ ನಾನು ನೋಡ್ತಾ ಇದ್ದೀನಿ. ಚಾಲೆಂಜ್ ಮಾಡ್ತೀನಿ, ತಿಂಗ್ಳಿಗೆ ಬರೀ 1,500 ಏನು ಕನ್ಸಲ್ಟಿಂಗ್ ಆಗಿ ಚಾರ್ಜ್ ಮಾಡ್ತೀರಿ. 15,000 ಅಲ್ಲಿ ನೀವು 1 ಎಕರೆಯಲ್ಲಿ 80 ಟನ್ ಕಬ್ಬು ಗ್ಯಾರಂಟಿ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫೌಂಡೇಶನಿಂದ. ಇಲ್ಲಿ ಕಬ್ಬಿನ ಒಂದು ಇದಕ್ಕೆ ಬಂದಿದ್ದೀರಿ ಜಾಗಕ್ಕೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ಯಾವ ಊರು ಎಲ್ಲ ಹೇಳ್ತೀರಾ? ನಮ್ಮ ಹೆಸರು ನಾಗೇಶ ಅಂತ, ಕುಪ್ಪೆಗಾಲ ಗ್ರಾಮ, ಮೈಸೂರು ತಾಲೂಕು ಸರ್. ಮೈಸೂರು ತಾಲೂಕು. ಸೊ ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಸೊ ನೀವು ನಮ್ಮ ಸಂಘದಿಂದ ಇವಾಗ ಇವ್ರನ್ನ ಇಂಟ್ರಡ್ಯೂಸ್ ಮಾಡಿ ಕಬ್ಬುಗೆ ಏನೇನು ಹಾಕಿದ್ದೀರಾ, ಎಷ್ಟೆಷ್ಟು ಹಾಕಿದ್ದೀರಾ ಏನಂತ ಅವ್ರ ಬಾಯಲ್ಲೇ ಕೇಳೋಣ. ಸರ್ ಎಷ್ಟು ಡೋಸ್ ಕೊಟ್ಟಿದ್ದೀರಾ, ಸ್ಪ್ರೇ ಎಷ್ಟು ಮಾಡಿದ್ದೀರಾ, ಇದು ಎಷ್ಟನೇ ಕೂಳೆ, ಎಷ್ಟು ಎಕರೆ ಇದೆ? ಸರ್ ಇದು ನಮ್ಮದು ಕಬ್ಬು ಬಂದ್ಬಿಟ್ಟು 1 ಎಕರೆ 5 ಕುಂಟೆಗಿದೆ. 3ನೇ ಡೋಸ್ ಕೊಟ್ಟಿದ್ದೀವಿ ಈಗ. ಇದು ಕಬ್ಬಿಗೆ 3.5 ತಿಂಗಳಾಗಿದೆ ಇವಾಗ. ಓಕೆ, ಇದು 3ನೇ ಕೂಳೆ. 3ನೇ ಕೂಳೆ. ಸೊ ವೀಕ್ಷಕರೇ, ಈ ಕಡೆ ನಮ್ಮ ಮೈಸೂರು ಭಾಗದಲ್ಲಿ ಏನಾಗುತ್ತೆ ಅಂದರೆ, ಸತೀಶ್ ಅವರೇ ನೀವು ತುಂಬ ವರ್ಷದಿಂದ ಇವಾಗ ಕಬ್ಬು ಬೆಳೆದು ಎಕ್ಸ್ಪೀರಿಯನ್ಸ್ ಇರೋರು. ಸೊ ಜನರಲಿ ಮಂಡ್ಯ ಸಾಹೇಬ್ರೆ, ನಿಮ್ಮ ಊರಲ್ಲೆಲ್ಲ ಮಂಡ್ಯಲ್ಲಿ ಫುಲ್ ಕಬ್ಬೇನೆ. ಸೊ ಇವಾಗ ಏನಾಗಿದೆ ಅಂದರೆ, ಮಂಡ್ಯಲ್ಲಿ ಇವಾಗ ಮ್ಯಾಕ್ಸಿಮಮ್ 50 ಟನ್ 60 ಟನ್ ಮೇಲೆ ಬರ್ತಾ ಇಲ್ಲ. 50-60 ಬೆಳೆದ್ರೆ ಒಳ್ಳೆ ಕಬ್ಬು ಅಂತ ಹೇಳ್ತೀವಿ ಅಲ್ವಾ? ಸೊ ನಿಮ್ಮೂರಲ್ಲಿ ಇವಾಗ 80-100 ಎಲ್ಲ ಬೆಳೆಯೋರು ಇದ್ದಾರೆ. 80 ಮ್ಯಾಕ್ಸಿಮಮ್ 80 ಸರ್ ಆವ್ರೇಜ್. ಸೊ ಇವಾಗ ನಾನು ಹೇಳೋದೇನು ಅಂದರೆ, ಭೂಮಿ ಫಲವತ್ತತೆ ಇಂಪಾರ್ಟೆಂಟು. 2ನೇ ಕೂಳೆ ಮಾಡಿ 3ನೇ ಕೂಳೆ ಇಲ್ಲಿ ಯಾರು ಮಾಡಲ್ಲ, ಯಾಕಂದ್ರೆ ಇಳುವರಿ ಬರಲ್ಲ. 3ನೇ ಕೂಳೆ ಕಿತ್ತಾಕ್ಬಿಡ್ತಾರೆ. ಇವಾಗ ಮೊದಲನೇದು ಎಷ್ಟು ಬಂದಿತ್ತು? ಮೊದಲನೇದು 85 ಬಂದಿತ್ತು ಸರ್. 3ನೇ ಕೂಳೆ ಏನಕ್ಕೆ ಬಿಡ್ತಾ ಇಲ್ಲ ನೀವು? ಕೆಮಿಕಲ್ ಅಲ್ಲಿ ಸರ್. ಅದು ಈಗ ಮೊದಲನೇದು 85 ಬಂದಿತ್ತು, 2ನೇದು 80 ಬಂದಿತ್ತು, 3ನೇದು 60 ಲೆಕ್ಕ ಸರ್. ಬಂದ್ರೆ ಪುಣ್ಯ ಅಲ್ವಾ? 50ರಿಂದ 60. ಸೊ ನಾನು ಎಲ್ಲ ಥರ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇ ಕೂಳೆ ಆದರೂ ಆಯಿತು, 10 ಕೂಳೆ ಆದರೂ ಆಯಿತು, ನಮ್ಮದು ಖರ್ಚಾಗೋದು ತಿಂಗಳ 1,500 ರೂಪಾಯಿ. ನಾವೇನು ಕನ್ಸಲ್ಟಿಂಗ್ ಅಂತ ಚಾರ್ಜ್ ಮಾಡ್ತೀರಿ. ತಿಂಗಳ ಡ್ರಿಪ್ ಮಾಡೋರು ತಿಂಗಳಿಗೆ 1 ಡೋಸ್ ಹಾಕಿದ್ರೆ 10 ತಿಂಗಳಿಗೆ 10 ಡೋಸು. ಚಾಲೆಂಜ್ ಮಾಡ್ತೀನಿ, 80 ಟನ್ ಗ್ಯಾರಂಟಿ ಬರುತ್ತೆ ನಮ್ಮ ಪದ್ಧತಿಲಿ ಮಾಡಿದ್ರೆ ಮಾತ್ರ. ಸೊ ಎಷ್ಟೊಂದು ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ನಾರ್ತ್ ಕರ್ನಾಟಕ ಕಡೆ ತುಂಬ ಏನು ಮಾಡ್ತಾರೆ, ಈ ತರಗ್ನ ಸುಟ್ಟಾಕ್ಬಿಡ್ತಾರೆ, ರೌದಿ ಅಂತಾರೆ ಅವರು. ಅಲ್ಲಿ ಜಾಸ್ತಿ ಏನಕ್ಕೆ ಅಂದರೆ, ಅಲ್ಲಿ ಪದ್ಧತಿ ಆ ಥರ ಫಾಲೋ ಮಾಡಿಕೊಂಡು ಆ ಥರ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವತ್ತೂ ನಾವು ಸುಟ್ಟಾಕ್ಬಾರ್ದು. ನಾನು ಇಲ್ಲೇ ತೋರಿಸ್ತೀನಿ ಎಕ್ಸಾಂಪಲ್. ಇಲ್ಲೂ ಸುಡ್ತಾರೆ. ಸೊ ಡ್ರಿಪ್ ಮಾಡ್ತಾ ಇರೋರು ಆರಾಮಾಗೆ ನೀವು 1 ಅಲ್ಲ 2 ಅಲ್ಲ 10 ಕೂಳೆ ಬಿಡಿ, 10 ಕೂಳೆಗೂ ನಾನು 80 ಟನ್ ಮೇಲೆ ಗ್ಯಾರಂಟಿ ಕೊಡ್ತೀನಿ. ಇವಾಗ ಈ ಪ್ಲಾಟ್ ಬಗ್ಗೆ ಮಾತಾಡೋಣ ಸರ್. ಇವಾಗ ಎಷ್ಟು 3 ತಿಂಗಳಾಗಿದೆ? 3 ತಿಂಗಳಾಗಿದೆ. 3.5 ತಿಂಗಳಾಗಿದೆ. 3.5 ತಿಂಗಳು 3 ಡೋಸ್ ಕೊಟ್ಟಿದ್ದೀರಾ. ಸೊ ಬನ್ನಿ ಗಿಡದ ಬಗ್ಗೆ ಮಾತಾಡೋಣ. ಗ್ರೀನಿಶ್ ಇದೆಯಾ ನಿಮ್ಗೆ ಏನೇನು ಖುಷಿಯಾಗಿದೆ? ಸರ್ ಗ್ರೀನೆಸ್ ತುಂಬಾ ಚೆನ್ನಾಗಿದೆ, ಕೆಮಿಕಲ್ ಗಿಂತ ಗ್ರೀನೆಸ್ ಇದೆ, ಮತ್ತೆ ಕೌಂಚ್ಕೊಂಡಿದೆ, ಒಂಥರ ಮರಿಗಳು ಜಾಸ್ತಿ ಇದೆ, ಗುಂಪು ಜಾಸ್ತಿ ಇದೆ. ಕೆಮಿಕಲ್ ಅಲ್ಲಿ ಇಷ್ಟ ಇರಲಿಲ್ಲ. ಆಮೇಲೆ ಇದು ನಮ್ಮ ಒಬ್ಬ ಮನುಷ್ಯನಿಗಿಂತ ಹೆಚ್ಚು ಹೈಟ್ ಇದೆ. ಒಬ್ಬ ಮನುಷ್ಯ ಒಳಗಡೆ ಹೋದ್ರೆ ಕಾಣಿಸೋದೇ ಇಲ್ಲ. ಇದು ಆಕ್ಚುಲಿ ಇದು 4-5 ತಿಂಗಳಿಗೆ ಕೆಮಿಕಲ್ ಅಲ್ಲಿ ಬರೋಂಥ ಫಸಲು. ಇದು 3.5 ತಿಂಗಳಿಗೆ ನಾನು ನೋಡ್ತಾ ಇದ್ದೀನಿ. ನಾವು ಯಾಕಂದ್ರೆ ಕಬ್ಬು ನಾವು 10 ವರ್ಷದಿಂದಾನು ಬೆಳೀತಾ ಇದೀವಿ. 3ನೇ ಕೂಳೆ ಬಿಡೋ ಉದ್ದೇಶ ಇರಲಿಲ್ಲ. ಸಾವಯವ ಮಾಡಬೇಕು, ಮತ್ತೆ ತರಗೆ ಬೆಂಕಿ ಹಚ್ಚಬಾರ್ದು, ತರಗನ್ನ ಅಲ್ಲೇ ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ 3ನೇ ಕೂಳೆ ಬಿಟ್ಟಿದ್ದೀನಿ ಸರ್. ಸೊ ಇವಾಗ ನಿಮಗೆ ನಂಬಿಕೆ ಬಂದಿದೆ, 3.5 ತಿಂಗಳಲ್ಲಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ. ಆಮೇಲೆ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಕೆಮಿಕಲ್ ಅಲ್ಲಿ 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ ಫಸ್ಟ್ ಮತ್ತೆ 2ನೇದು? ಸರ್ ಫಸ್ಟ್ 2ನೇದು ಒಂದು 40,000 ಆಗುತ್ತೆ ಸರ್. 40,000 ಆಗುತ್ತೆ ಕೆಮಿಕಲ್ಗೆ. 30-40 ಆಗುತ್ತೆ. ಸೊ ನೋಡಿ ವೀಕ್ಷಕರೇ, ಇವಾಗ ಫಸ್ಟ್ ಬೆಳೆಗೆ ನೀವು 40,000 ಖರ್ಚು ಮಾಡಿದ್ರಿ. ಓಕೆ, ತಿರ್ಗಾ ಅದನ್ನ ರೋಟೋವೇಟ್ ಓಡಿಸ್ಬೇಕು. ಹೌದು ಸರ್. ತಿರ್ಗಾ ಫಸ್ಟ್ ಆಗಿ ಮಾಡ್ಬೇಕಂದ್ರೆ ತಿರ್ಗಾ ಅದನ್ನೆಲ್ಲ ರೋಟೋವೇಟ್ ಓಡಿಸಿ ತಿರ್ಗಾ ಬಿತ್ತನೆ ಹಾಕ್ಬೇಕು, ಉಳ್ಮೆ ಖರ್ಚು, ಲೇಬರ್ ಖರ್ಚು ಎಲ್ಲ ಸೇರಿ 40-50 ಆಗುತ್ತೆ. ಸೊ ಇನ್ನ ಜಾಸ್ತಿ 40 ಬರೀ ಕೆಮಿಕಲ್ಗೆ ಆಗುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ತಿರ್ಗಾ ಅದೆಲ್ಲ ಖರ್ಚಾಗುತ್ತೆ. ಸೊ ನಾನು ಹೇಳೋದು, ನೀವು ಅದೆಲ್ಲ ಖರ್ಚು ಮಾಡಬೇಡಿ. ಡೈರೆಕ್ಟಾಗಿ 2ನೇ ಕೂಳೆ ಸ್ಟಾರ್ಟಿಂಗು ಏನು ತರಗು ರವದಿ ಅಂತೀರ ಅದನ್ನು ಸುಟ್ಟಾಕಾಗಿಲ್ಲ. ಡೈರೆಕ್ಟಾಗಿ ಡ್ರಿಪ್ ಇರೋರು ಕಣ್ಣು ಮುಚ್ಕೊಂಡು ಡ್ರಿಪ್ಪು ಎಳೆದ್ಬಿಟ್ಟು ಡ್ರಿಪ್ಪಲ್ಲಿ ಬಿಡ್ಬೋದು. ನಮ್ಮದನ್ನು ತಿಂಗ್ಳಿಗೆ 1 ಸತಿ 1,500, 2ನೇ ತಿಂಗ್ಳಿಗೆ 1 ಸ್ಪ್ರೇ, 4ನೇ ತಿಂಗ್ಳಿಗೆ 1 ಸ್ಪ್ರೇ, 6ನೇ ತಿಂಗ್ಳಿಗೆ 1 ಸ್ಪ್ರೇ ಆದರೆ ಆಮೇಲೆ ಹೋಗೋಕ್ಕಾಗಲ್ಲ ಒಳಗಡೆ. ಸೊ ಈ ಲೆಕ್ಕ ನೋಡಿದ್ರೆ ನಿಮಗೆ ಇವಾಗ 1 ತಿಂಗಳಲ್ಲಿ ಒಳಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಸ್ಪ್ರೇ ಕೊಡ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ಮು 2 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ 2 ಸ್ಪ್ರೇ ಮುಗಿಸ್ಬಿಡಿ. ಒಳ್ಳೇದು, ಗಿಡ ಚೆನ್ನಾಗಿರುತ್ತೆ, ಗ್ರೀನಿಶ್ ಆಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಗ್ರೀನಾಗಿ ಎಷ್ಟು ಹಸಿರಾಗಿದೆ.
ಕೆಮಿಕಲಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಬರೋಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವಿಬ್ಬರು ಏನು ಹೇಳಕ್ಕೆ ಬರ್ತೀರಾ? ಸರ್ ಈಗ ನಾವು ನಮ್ಮಲ್ಲಿ ನಾನು ಸುಮಾರು 20 ವರ್ಷದಿಂದ ಕಬ್ಬು ಬೆಳಿತೀವಿ. ಬಟ್ ಏನಪ್ಪ ರೀ ಅವ್ರು ಹೇಳ್ದಂಗೆ 1-2 ಕುಳೆ ಅಷ್ಟೇನಿಲ್ಲ ಅಷ್ಟು. ಆಮೇಲೆ ತಪ್ಪುಳಿ ಆಗೋಯ್ತವೆ, ಗೊನೆ ಹುಳಿ ಹೊಡಿತವೆ, ಏನೇನೋ ಆಯ್ತವೆ. ಈಗ ನಾವು ಕೆಮಿಕಲ್ ಹಾಕಿದಾಗ ಸರಿಯಾಗಿ ನೀರು ಕೊಡೋಕ್ಕಾಗಲ್ಲ, ಒಣಗೋಯ್ತವೆ. ಈಗ ನಮ್ಮ ಆರ್ಗ್ಯಾನಿಕಲ್ಲಿ 1 ವಾರ ನೀರಿಲ್ಲ ಅಂದ್ರೂ ತಡೀತದೆ ಇದು. ಹೌದು. ಈಗ ನಾವು ಫಸ್ಟು ಏನು ಮಾಡ್ಬೇಕು ಅಂತಂದರೆ ತರಗಕ್ಕೆ ಬೆಂಕಿ ಹಾಕೋದನ್ನ ನಿಲ್ಲಿಸ್ಬೇಕು. ತರಗಕ್ಕೆ ಬೆಂಕಿ ಹಾಕೋದು ನಿಲ್ಲಿಸ್ಬೇಕು ಅಂತಂದರೆ ಯಾವ ಕಾರಣಕ್ಕೆ ಅಂತಂದರೆ ಅದು ಗೊಬ್ಬರ ಆಯಿತು ಒಂದು, ಎರಡನೇದು ಕಳೆ ಅವಾಯ್ಡ್ ಆಯ್ತದೆ. ಬನ್ನಿ ಕಳೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಸರ್ ಈ ಪ್ರಶ್ನೆಗೆ ನಿಮ್ದು ಒಂದು ಚೆನ್ನಾಗಿ ಇದು ಮಾಹಿತಿ ಕೊಟ್ಟಿದ್ರೆ ಹೇಳಿ ಸರ್. ಸರ್ ಈಗ ಏನೇನಿಲ್ಲ, ಈಗ ಇಲ್ಲಿ ಈಗ ಪಟ ಇರೋದು 3-3.5 ಅಡಿ ಪಟ ಬರ್ಬೋದು. ಇದು 4 ಅಡಿ ಬರುತ್ತೆ. ಈಗ ಆಲ್ರೆಡಿ ಆಲೆ ಕೌಚ್ಕೊಬಿಟ್ಟಿದೆ, ಯಾಕೆಂದ್ರೆ ಫುಲ್ ಆ ಕಡೆ ಈ ಕಡೆ ಕವರ್ ಆಗ್ತಾ ಇದೆ. 4 ಅಡಿಗೆ ಹಾಕಿದ್ದಾರೆ. ಆದ್ರೆ ಈ ಡ್ರಿಪ್ ಇರೋದೆಸೆಯಿಂದ ಇವರು ಡ್ರಿಪ್ಪಲ್ಲಿ ಔಷಧಿನೂ ಕಳಿಸ್ಬೋದು, ಇದು ಮಾಡ್ಬೋದು. ಈಗ ಡ್ರಿಪ್ ತಿಂಗಳಿಗೂ ಕೊಡ್ಬೋದು. ನಾನು ಹೇಳೋದು ಏನಪ್ಪ ಅಂದರೆ ನನ್ನ ಒಂದು ಅನುಭವದ ಪ್ರಕಾರ 20-25 ದಿವಸಕ್ಕೆ ಇವ್ರು ಕೊಟ್ಕೊಂಡು 10 ತಿಂಗಳೊಳಗಡೆ ನಿಮ್ಮ ವ್ಯವಸಾಯ ಮುಗಿಸಿ, 12ನೇ ತಿಂಗಳು ಗಂಟಲು ಹೋಗೋದು ಬೇಡಿ ಅಂತ ಒಂದು ಭಾವನೆ. ಇನ್ನೊಂದೇನಪ್ಪ ಅಂತಂದರೆ ಈ ಡ್ರಿಪ್ ಇಲ್ಲ, ಅವರು ಪ್ರತಿ ತಿಂಗಳು ಕೊಡಬೇಕು ಅಂದರೆ ಒಳಗಡೆ ನುಗ್ಗಕ್ಕೆ ಆಗಲ್ಲ. ನಾವೀಗ ಹೇಳೋದು 8 ಅಡಿ 6 ಅಡಿ ಪಟ ಇರಲಿ ಅಂತಲೂ ಕೂಡ ಹೇಳ್ತೀವಿ. ನಾನು ನಿಮಗೆ ಮುಂದೆ ಸರಿಗೆ ಒಂದು ಲೈನ್ ತೆಗೀರಿ ಅಂತಲೂ ಕೂಡ ಹೇಳಿದೆ. ಆದರೆ ಅಂಥವ್ರು ಏನು ಮಾಡಬೇಕು ಅಂದರೆ 15 ದಿವಸಕ್ಕೆ 20 ದಿವಸಕ್ಕೆ ಅಥವಾ 1 ತಿಂಗಳಿಗೆ ಒಂದು ಸಾರಿ ಡಬಲ್ ಡೋಸ್ ಕೊಟ್ಟಂಗೆ ಕೊಟ್ಬಿಡ್ಬೇಕು ಅವರು. ಅಲ್ಲ, ಯಾರು ಡ್ರಿಪ್ ಮಾಡಿಲ್ಲ, ನೀರು ಹಾಯಿಸ್ತಾ ಇದ್ದೀರಾ, ಅವರು 15 ದಿನಕ್ಕೆ ಕಂಪಲ್ಸರಿ ಮಾಡಲೇಬೇಕು. ಅಂದರೆ 5 ತಿಂಗಳಿಗೆ 10 ಡೋಸ್ ಹಾಕಲೇಬೇಕು. ಅವಾಗ ನೀವು ತುಂಬ ಚೆನ್ನಾಗಿ ಬರುತ್ತೆ. 5 ತಿಂಗಳು ಆದಮೇಲೆ ಬೇಕಾದ್ರೆ ನೀರು ಜೊತೆ ಒಂದು ಸ್ವಲ್ಪ ಬಿಡ್ಬೋದು ಅಂದರೆ ಬಿಡ್ಬೋದು. ಬಟ್ 5 ತಿಂಗಳಲ್ಲೇ 10 ಡೋಸ್ ಕೊಡೋದಂತೂ ಕಂಪಲ್ಸರಿ. ಇವಾಗ ತರ್ಗು ನಾನು ಹೇಳ್ತೀನಿ ನೋಡಿ, ಏನಕ್ಕೆ ನಾವು ತರ್ಗಿನ ಬೇಸಾಯ ಮಾಡಬೇಕು ಅಂದರೆ ಈ ತರ್ಗಲ್ಲಿ ತುಂಬ ನ್ಯೂಟ್ರಿಷನ್ ಯಾವಾಗ ಸಿಗುತ್ತೆ ಅಂದರೆ ಅದು ಕಂಪೋಸ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಡ್ರಿಪ್ಪು ಏನು ಹಾಕಿರ್ತೀರಲ್ಲ ನೋಡಿ, ಫುಲ್ಲು ಕಪ್ಪಗೆ ಆಗ್ತಾ ಇದೆ, ನೀವು ನೋಡ್ಬೋದು. ಇದೇ ನಿಮಗೆ ಗೊಬ್ಬರ ಆಗೋದು, ಇದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ನೋಡಿ, ಇವಾಗ ಏನೋ ಎಲ್ಲ ಕಪ್ಪಗೆ ನೋಡಿ, ಈ ಕಲರ್ ಇದ್ದಿದ್ದು ಒಣಗಿದ್ದು ಇವಾಗ ನೋಡಿ ತೇವಾಂಶ ಕಂಟಿನ್ಯೂಸ್ ಆಗಿರೋದ್ರಿಂದ ಇದೆಲ್ಲ ನಿಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಈ ಗೊಬ್ಬರದಲ್ಲಿ ಇವಾಗ ಕೆಮಿಕಲಲ್ಲಿ 3ನೇ ಕೂಳೆ ಏನಕ್ಕೆ ನಿಮ್ಗೆ ಇಳುವರಿ ಬರೋಲ್ಲ ಅಂದರೆ ಭೂಮಿಲಿರೋ ಸತ್ವ ಅಲ್ಲ, ಅದು ತೊಗೊಂಬಿಟ್ಟಿದೆ ಗಿಡ, ಅದಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬರೋಲ್ಲ. ಇಲ್ಲೇನಾಗುತ್ತೆ ಅಂದರೆ ನಾವು ಭೂಮಿಗೆ ಊಟ ಕೊಡ್ತಾಯಿದ್ದೀರಿ. ಸೊ ನಾವು ಯಾವಾಗ ಭೂಮಿಗೆ ನಾವು ತಿರ್ಗಾ ಊಟ ಕೊಡ್ತೀರಿ, ಆ ಭೂಮಿಲಿರೋ ಅಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಗಿಡಗಳು ಎಳ್ಕೊಳುತ್ತೆ. ಸೊ ನೋಡ್ಬೋದು ನೀವೆಲ್ಲ ಇಲ್ಲಿ ಗೊಬ್ಬರ ಆಗ್ತಾಯಿದೆ ನೋಡಿ, ಇದು ಆಲ್ಮೋಸ್ಟ್ ಕಾಂಪೋಸ್ಟ್ ಆಗ್ತಾಯಿದೆ ಕಪ್ಪಗೆ. ನೆಕ್ಸ್ಟು ಇದೆಲ್ಲ ಫುಲ್ಲು ಕಾಂಪೋಸ್ಟ್ ಆಗಿ ನಿಮಗೆ ಭೂಮಿನೂ ಲೂಸ್ ಆಗುತ್ತೆ. ಸೊ ಕೆಮಿಕಲ್ ಹಾಕಿ ಭೂಮಿ ಗಟ್ಟಿಯಾಗಿರೋದ್ರಿಂದ ನೀವು ಹಿಂಗೆ ಯೂಸ್ ಮಾಡ್ಕೊತ ಬಂದರೆ ನಿಮಗೆ 100% ಭೂಮಿನೂ ಲೂಸ್ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ನಿಮಗೆ ವೀಡಿಯೋಲಿ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಇಲ್ಲಿ ನೋಡಿ ಎಷ್ಟು ಲೈಫ್ ಇದೆ. ಎಲ್ಲ ಥರ ಹುಳಗಳು, ಎಲ್ಲ ಥರ ಒಳ್ಳೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಣಿಸಲ್ಲ, ಬಟ್ ಕಣ್ಣು ಕಾಣೋಂಥ ಹುಳಗಳು ನೋಡಿ, ಇದೆಲ್ಲ ಸೆಂಟಿಪೀಡು ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಲೈಫ್ ಇರಬೇಕು. ನಮಗೆ ಯಾವಾಗ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರುತ್ತೆ ನಿಮಗೆ ಅದೊಂದು ಲಿವಿಂಗ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ, ಸಿಂಬಯೋಟಿಕ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಸೊ ಗಿಡಗಳು ಸರ್ ಇಲ್ಲಿ ಮರಿಗಳು ನೋಡೋಣ ಹಂಗೆ. ಸೊ ಮರಿಗಳ ಅಂಶ ಹೆಂಗೆ ಬಂದಿದೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬಂದಿದೆ ಸರ್. ಮತ್ತೆ 3 ತಿಂಗಳಿಗೆ ಆಲ್ರೆಡಿ ಗಿಣ್ಣು ಬರ್ತಾ ಇದೆ ನೋಡಿ. ತೋರಿಸಿ ಯಾವ ಥರ ಇದೆ ಮರಿ ಲೆಕ್ಕ ಹಾಕಿ ಒಂದು ಗುಂಪಲ್ಲಿ ನೋಡಿ. ಇಲ್ಲಿ ಬನ್ನಿ, 1 2 3 4 ದೊಡ್ಡ ಲೆಕ್ಕ ಹಾಕಿ 5 6 7 8 9 10 11 12 13 14 15 16 17 18 19 ದೊಡ್ಡದೇ 20 ಇದೆ ಸರ್. ದೊಡ್ಡವೇ ಇದೆ, ಇನ್ನೂ ಚಿಕ್ಕದೆಲ್ಲ ಬರ್ತಾ ಇದೆ, ಇನ್ನೂ ಇದೆ. ಸೊ ವೀಕ್ಷಕರೇ, ಅದಕ್ಕೆ ನಾನು ಹೇಳೋದು, ನಮ್ಮ ಆರ್ಗ್ಯಾನಿಕಲ್ ಏನಾಗುತ್ತೆ, ನಿಮಗೆ ಮರಿಗಳ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ನಿಮಗೆ ಗಾಳಿ ಆಡಲ್ಲ, ಬೆಳಕಾಡಲ್ಲ, ಹಾಗಾಗಿ ನಿಮಗೆ ಇಳುವರಿ ಸಮಸ್ಯೆ ಆಗುತ್ತೆ. ಹಾಗಾಗಿ 100% ನಾನು ಚಾಲೆಂಜ್ ಮಾಡ್ತೀನಿ, 80 ಟನ್ ಮೇಲೆ ಇದೇ 4 ಅಡಿ ಪಟ ಇದ್ದರೂ 80 ಟನ್ ಬರುತ್ತೆ. ನೀವು 6 ಅಡಿ 8 ಅಡಿ ಮಾಡಿದ್ರೂ ನಿಮಗೆ 80 ಟನ್ ಮೇಲೆ ಗ್ಯಾರಂಟಿ ಬರುತ್ತೆ. ಉದ್ದೇಶ ಇಷ್ಟೇ, ನಿಮಗೆ ಮರಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದು ಕಬ್ಬು ಜಾಸ್ತಿ ಆಗುತ್ತೆ. ಇವಾಗೇ 20 ಲೆಕ್ಕ ಹಾಕಿದ್ರೆ ಇನ್ನೂ ಒಂದು 2 ತಿಂಗಳಲ್ಲಿ 30 ಮೇಲೆ ಬರುತ್ತೆ. ಬಟ್ ಅದು ಗ್ಯಾರಂಟಿ 15 ಅಂತೂ ಕಬ್ಬಾಗುತ್ತೆ. ಇಲ್ಲ ಈಗ 19-20 ಅವರು ದೊಡ್ಡದೇ ಲೆಕ್ಕ ಹಾಕಿರೋದು ಕಬ್ಬು ಆಗಿರುವಂಥದ್ದೇ. ನಾನು ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಇವರೇ, ನಿಮ್ಗೆ ಹೋದ ಸತಿ ಈ ರೀತಿ ಬಂದಿತ್ತಾ?
ಹೋದ್ ಸಾರಿ ಇಷ್ಟು ಬಂದಿರಲ್ಲ ಸರ್. ಹೋದ್ ಸತಿಗಿಂತ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಂಬಿಕೆ ಇದೆ ಈಗ ನಿಮ್ಗೆ? ನಂಬಿಕೆ ಇದೆ ಸರ್. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಕೂಳೆ ಕಬ್ಬು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಇವರು ತಪ್ಪುಕುಣಿ ಅಂತ ಹೇಳಿದ್ರು, ಯಾಕಂದ್ರೆ ನಮ್ಮ ನಂಜನಗೂಡು ಸೈಡಲ್ಲೆಲ್ಲ ತಪ್ಪುಕುಣಿ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಕಡೆ ಏನ್ ಹೇಳ್ತೀವಿ ಅಂದ್ರೆ ಪಿಗ್ಗುಣಿ ಅಂತ ಹೇಳ್ತೀವಿ. ಪಿಗ್ಗುಳಿ ಜಾಸ್ತಿ ಬಿದ್ದು ಆ ಪಿಗ್ಗುಳಿ ಯಾವಾಗ ಪಿಗ್ ಅಂದ್ರೆ ಅಲ್ಲಿಗೆ ಆ ಜಾಗದಲ್ಲಿ ಇರಲ್ಲ, ಖಾಲಿ ಇರುತ್ತೆ ಅಂತ. ಇಲ್ಲೇನಾಗುತ್ತೆ ಅಂತ ಅಂದ್ರೆ ಪಿಗ್ಗುಳಿನೂ ನೆಟ್ಕೊಬಿಟ್ಟು ಕರೆಕ್ಟಾಗಿ ವ್ಯವಸಾಯ ಮಾಡ್ತು ಅಂದ್ರೆ ಅದ್ದೂರಿ ರಿಸಲ್ಟ್ ಬರುತ್ತೆ. 6 ಅಡಿ 8 ಅಡಿ ಪಟ ಮಾಡಿ ದಯವಿಟ್ಟು ಯಾರಾದರೂ ಕೂಡ. ಯಾಕೆಂತಂದರೆ ಈಗ ನಾವು ನಮ್ಮ ಮಂಡ್ಯ ಡಿಸ್ಟಿಕ್ಕು ಅಥವಾ ಕೆಲವು ನೀರಾವರಿ ಪ್ಲೇಸ್ನಲ್ಲಿ ಕಬ್ಬು ಬೆಳೆಯುವಂಥವ್ರು 6 ಅಡಿ 8 ಅಡಿ ಆದರೆ ನಮ್ದು ಆರ್ಗಾನಿಕ್ ಕ್ಲೀನಾಗಿ ಉಯ್ಕೊಂಡು ಹೋಗ್ಬೋದು. ಅವರು ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಮೇನ್ ಅಂದರೆ ನಾವು ಮರಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಬ್ಬಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಗಾಳಿ ಬೆಳಕು ಬೇಕು. ಯಾವಾಗ ಅದು ಗಾಳಿ ಬೆಳಕು ಇರಲ್ಲ, ನಿಮಗೆ ಸೈಜ್ ಬರಲ್ಲ, ವೆಯ್ಟ್ ಬರಲ್ಲ. ಸೊ ಹಾಗಾಗಿ ಅವರು ನಂಬಿ ಮಾಡಿದ್ದಾರೆ. ಇವಾಗ ಅದು ರಿಸಲ್ಟ್ ನೋಡ್ತಾ ಇದ್ದಾರೆ. ಇದೇ ರಿಸಲ್ಟು ನಾವು 6 ಅಡಿ 8 ಅಡಿ ಇದ್ರೂ ಬರುತ್ತೆ. ಇದೇ 4 ಅಡಿ ಪಟ ಇದೆ, ನೀವು 8 ಅಡಿ ಮಾಡಿ, ಇನ್ನೂ ಜಾಸ್ತಿ ಆಗುತ್ತೆ, ಇನ್ನ ದಪ್ಪ ಆಗುತ್ತೆ, ಕಬ್ಬು ಜಾಸ್ತಿ ಆಗುತ್ತೆ. ಆಮೇಲೆ ಯೋಗೇಶ್ ಅವರೇ, ನಾವು ಬೇರ್ ಬಗ್ಗೆ ನಾವು ಮಾತಾಡ್ತಾ ಇದ್ರಿ ಲಾಸ್ಟ್ ಟೈಮು. ನೋಡಿ ರೂಟ್ಸ್ ಡೆವಲಪ್ಮೆಂಟು ಮತ್ತೆ ಕಪ್ಪಗಿದೆ ಭೂಮಿ, ಬುಡ ಇದೆ, ಇಲ್ಲಿದೆ. ರೂಟ್ ಆಲ್ರೆಡಿ 3 ತಿಂಗಳಿಗೆ ಇಲ್ಲಿವರೆಗೆ ಬಂದಿದೆ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಿಟ್ಟಿದ್ದೀವಿ ಡ್ರಿಪ್. ಈಗ ಹೌದು, ಇದು ಕೊಳೆಯಲ್ಲಿ ಮತ್ತು ಕಟಿಂಗ್ ಆಗಬೇಕಾದ್ರೆ ಕಟ್ ಮಾಡುವಾಗ ಪೈಪನ್ನೆಲ್ಲ ಕಟ್ ಮಾಡಿಬಿಡ್ತಾರೆ ಏನು. ಹೌದೌದು, ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದೀವಿ. 2ನೇ ತಿಂಗಳಾದ್ಮೇಲೆ ಪೈಪನ್ನ 2 ಮಧ್ಯ ಕೊಟ್ಬಿಡಿ, ಅವಾಗ ರೂಟ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬುಡದಿಂದ ಇಲ್ಲಿವರೆಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಆಲ್ರೆಡಿ ಇದೆ, ಇನ್ನು ಒಳಗಡೆ ಹೋಗಿರುತ್ತೆ ಡೆಪ್ತು. ಒಳಗಡೆ ಇದೆ. ಸೊ ಇವಾಗ ತರಗಿರೋದ್ರಿಂದ ನಿಮ್ಮ ಕಳೆನೂ ಬರಲ್ಲ. ಸೊ ಇವಾಗ ಲಾಸ್ಟ್ ಟೈಮು ನಿಮಗೆ 2 ಮಂತ್ಸ್ 3 ಮಂತ್ಸ್ಗೆ ಎಷ್ಟು ಸತಿ ಕಳೆ ತೆಗಿಬೇಕಾಯ್ತು ಕೆಮಿಕಲ್ ಫಾರ್ಮಿಂಗ್ ಮಾಡೋವಾಗ. ಈ ಸತಿ ಕಳೆ ಬರೋ ಚಾನ್ಸಸ್ ಇಲ್ಲ. ಪ್ರತಿ ತಿಂಗಳು ಕಳೆ ತೆಗಿಬೇಕಾಗತ್ತೆ ಸರ್ ಕೆಮಿಕಲ್ ಅಲ್ಲಿ. ಸಿಕ್ಕಾಬಟ್ಟೆ ಪ್ರತಿ ತಿಂಗಳು ಉಳುಮೆ ಮಾಡ್ಬೇಕು. ಒಂದ್ 4-5 ತಿಂಗಳಾಗೋವರೆಗೂ ಉಳುಮೆ ಮಾಡ್ಬೇಕು, 4 ತಿಂಗಳಾಗೋವರೆಗೂ ಉಳುಮೆ ಮಾಡ್ಬೇಕು. ಸೊ ಉಳುಮೆನೆ ಮಾಡಿಲ್ಲ ಈ ಪ್ಲಾಟ್ ಅಲ್ಲಿ. ಏನಕ್ಕಂದ್ರೆ ತರಗಿದೆ. ಯಾವಾಗ ಭೂಮಿ ಮೇಲೆ ತರಗು ನಿಮ್ಗೆ ಒಂದು ಲೇಯರ್ ಮುಚ್ಕೊಂಡ್ಬಿಡ್ತು, ಬಿಸಿಲು ಭೂಮಿ ಮೇಲೆ ಬೀಳಲ್ಲ, ಅಲ್ಲಿ ಕಳೆ ಬರಲ್ಲ. ಅದೇ ಮುಖ್ಯವಾಗಿ ಭೂಮಿಲಿ ತಾಕತ್ ಅನ್ನೋದು ಉಳ್ಕೋತಿದೆ ಸಾವಯವದಲ್ಲಿ ಸೆಟ್ ಆದ್ರೆ. ಅದಕ್ಕೋಸ್ಕರ ಈಗ ಭೂಮಿಲಿ ತಾಕತ್ತಿದ್ರೆ ರೋಗನೇ ಬರೋದಿಲ್ಲ ಗಿಡಗಳಿಗೆ. ಅದರಿಂದಾಗಿ ಸಾವಯವನ ಬಳಸಬೇಕು ಅಂತ ಸರ್. ಸೊ ಅದನ್ನೇ ವೀಕ್ಷಕರೇ ನಾನು ಹೇಳೋದು, ಚಾಲೆಂಜ್ ಮಾಡ್ತೀನಿ. ತಿಂಗ್ಳಿಗೆ ಬರೀ 1,500 ಏನು ಕನ್ಸಲ್ಟಿಂಗ್ ಆಗಿ ಚಾರ್ಜ್ ಮಾಡ್ತೀರಿ, 15,000 ಅಲ್ಲಿ ನೀವು 1 ಎಕರೆಯಲ್ಲಿ 80 ಟನ್ ಕಬ್ಬು ಗ್ಯಾರಂಟಿ ಕೊಡ್ತೀನಿ. ಇಲ್ಲೇ ನೀವು ಕಾಣ್ತಾ ಇದ್ದೀರಾ, ಇಳುವರಿ ಬಂದಿರೋ ವೀಡಿಯೋನೂ ಇದೆ, ಹಿಂದಿಂದೆಲ್ಲ ವೀಡಿಯೋಗಳಿದ್ದಾವೆ. ಸೊ ಎಲ್ಲ ಥರ ನೋಡಿ. ಇಲ್ಲೇನು ನಾವು ಮ್ಯಾಜಿಕ್ ಮಾಡ್ತಾಯಿಲ್ಲ, ಭೂಮಿ ನ್ಯಾಚುರಲ್ ಪದ್ಧತಿ ಫಾಲೋ ಮಾಡ್ತಾಯಿದ್ದೀರಿ. ಕಬ್ಬು ಬೆಳೆದವರು ರೈತರಿಗೂ ನೀವೇನು ರೋಗ ಬರೋಲ್ಲ. ಇವಾಗ ನೀವು ಕೆಮಿಕಲ್ ಹಾಕೋವಾಗ, ಸ್ಪ್ರೇ ಹಾಕೋವಾಗ ನಿಮ್ಗೇನಾದ್ರು ತೊಂದರೆ ಆಯಿತಾ? ಬೀಳುತ್ತೆ, ನಾನೇ ಕುಡಿದು ತೋರಿಸಿದ್ದೀನಿ, ನಾವೇ ಕುಡಿಬಹುದು ಅಂತ. ಅಲ್ಲಲ್ಲ, ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಈಗ ನಿಮ್ದು ಒಂದು 80 ಟನ್ ಕಬ್ಬು ಬೆಳಿತೀವಿ ಅಂತಂದ್ರೆ ಕಡಿಮೆ ಅಂದ್ರೆ 2-3 ಲಕ್ಷ ಜನ 1 ಎಕರೆನಲ್ಲಿ ಆ ಕಬ್ಬನ್ನ ಅಥವಾ ಬೆಲ್ಲನ ಯೂಸ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆರ್ಗಾನಿಕ್ ಆಗುತ್ತೆ. ಇವತ್ತು ಆರ್ಗಾನಿಕ್ ಪದಾರ್ಥಕ್ಕೆ ಬೆಲೆ ಇದೆ, ಆದ್ರೆ ಕೆಲವರು ಫ್ಯಾಕ್ಟ್ರಿಗೆ ಹೊಡೆದಾಗ ಇದು ಮಾಡಿದಾಗ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆರ್ಗಾನಿಕ್ ತಿಂದಾಗ ನಮ್ಗೆ ಆರೋಗ್ಯ ಬರುತ್ತೆ, ರೋಗಮುಕ್ತವಾಗಿ ನಾವು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಜೊತೆಗೆ ಪ್ರತಿಯೊಬ್ಬರು ಕೂಡ ಸಾವಯವಕ್ಕೆ ಬನ್ನಿ, ತುಂಬ ಕಡಿಮೆ ಖರ್ಚಿನಲ್ಲಿ. ನಿಜವಲ್ಲೂ ಹೇಳಬೇಕು ಅಂತಂದರೆ ಇದೊಂದು ಚಾಲೆಂಜೇ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಕಬ್ಬು ಆಗ್ಬೋದು, ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ತೆಂಗು ಆಗ್ಬೋದು, ಎನಿ ಕ್ರಾಪು ನಾವು ಹೇಳಿದ ಪದ್ಧತಿಲಿ ಮಾಡಿ, ಮಾಹಿತಿ ತಗೊಂಡು ಮಾಡಿ, ಅದ್ದೂರಿ ರಿಸಲ್ಟ್ ಬರ್ತದೆ. ಇನ್ನೇನು ಬೇರೆ ಯಾವುದೇ ಥರದ್ದು ಏನು ಬೇಕಾಗಿಲ್ಲ ಅಂತ ಎಲ್ಲ ಥರ ವಿಡಿಯೋ ನೋಡ್ತಾ ಇದ್ದೀರಾ. ಆರ್ಗ್ಯಾನಿಕಲ್ಲಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ನ್ಯಾಚುರಲ್ ಆಗಿ ಬೆಳೆದ್ರೆ ಕಮ್ಮಿ ಇಳುವರಿ ಬರುತ್ತೆ ಅನ್ನೋರಿಗೆಲ್ಲ ಇದೇ ಚಾಲೆಂಜ್ ನಾನು ಹೇಳ್ತೀನಿ. ವೀಡಿಯೋಗಳು ನೋಡಿ, ರೈತರು ನಂಬರ್ ಹಾಕಿರ್ತೀನಿ. ಸರ್ ನಿಮ್ಮ ನಂಬರ್ ಹಾಕ್ಬೋದಾ? ಯಾಕಂದರೆ ತುಂಬ ಜನ ಫೋನ್ ಮಾಡ್ತಾರೆ, ದಯವಿಟ್ಟು ಅದಕ್ಕೆ ಒಳ್ಳೆ ವಿಷಯ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿ. 9535188243. ಸೊ ನಿಮ್ಮ ಹೆಸರು? ನಾಗೇಶ ಎನ್ ಅಂತ. ಸೊ ದಯವಿಟ್ಟು ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ. ನಾಗೇಶ್ ಅಂತ, ತಂದೆ ಹೆಸರು ಬಂದ್ಬಿಟ್ಟು ನಾಗೇಗೌಡ, ಕುಪ್ಪೆಗಾಲ ಗ್ರಾಮ, ವರ್ಣ ಹೋಬಳಿ, ಮೈಸೂರು ತಾಲೂಕು. ಮೊಬೈಲ್ ನಂಬರು 9535188243. ಕನ್ನಡದಲ್ಲಿ ಮೊಬೈಲ್ ನಂಬರ್ ಕನ್ನಡದಲ್ಲಿ 9535188243. ಸೊ ವೀಕ್ಷಕರೇ, ಚಾಲೆಂಜ್ ಅಷ್ಟೇ ನಾನು ಹೇಳೋದು. 100% ಗ್ಯಾರಂಟಿ ಕೊಡ್ತೀರಿ, ಮಾಡಿ ನೋಡ್ಬೋದು ಎಷ್ಟು ಗ್ರೀನಿಶ್ ಆಗಿದೆ. 3 ತಿಂಗಳಿಗೆ ಈ ಥರ ರಿಸಲ್ಟ್ ಇದೆ, ನೋಡ್ಬೋದು. 100% ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ರಿಸಲ್ಟ್ ನಿಮಗೆ ಕೆಮಿಕಲ್ ಹಾಕಿದ್ರೂ ಬರಲ್ಲ,
ಸೊ ಕೆಮಿಕಲ್ ಹಾಕಿದ್ರು ಅವರೇ ಹೇಳಿದ್ರು, ನೀವು ಅವರ ಬಾಯಲ್ಲೇ ಕೇಳಿದ್ರೆ ಕೆಮಿಕಲ್ ಹಾಕಿದ್ದಾಗ 2 ಕೂಳೆ ಮುಂಚೆ ಮಾಡಿದ್ದನ್ನು ಈ ರಿಸಲ್ಟ್ ಬಂದಿರಲಿಲ್ಲ, ಇಷ್ಟು ಮರಿ ಬಂದಿರಲಿಲ್ಲ, ಇಷ್ಟು ಗ್ರೀನಿಶ್ ಆಗಿರಲಿಲ್ಲ. ಇದು ಆರ್ಟಿಫಿಷಿಯಲ್ ಅಲ್ಲ, ಕೆಮಿಕಲ್ ಕೊಟ್ಟರೆ 2-3 ದಿನ ಗ್ರೀನ್ ಆಗಿರುತ್ತೆ, ಆಮೇಲೆ ತಿರ್ಗಾ ಮಂಕಾಗ್ಬಿಡುತ್ತೆ. ಇಲ್ಲಿ ನೋಡಿ ಇದು ನ್ಯಾಚುರಲ್ ಗ್ರೀನು, ಯಾವುದೇ ತಳಿ ಇರಲಿ, ಇದು ಸ್ಪೆಷಲ್ ತಳಿ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಈ ರಿಸಲ್ಟ್ ಅಂತ ಅಲ್ಲ, ಯಾವುದೇ ತಳಿ ಇರಲಿ 100% ಇದೇ ರಿಸಲ್ಟು. ಸೊ ವೀಕ್ಷಕರೇ, ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಇವಾಗ ನಾವು ಮಾಡ್ತಾ ಇರೋ ಟೈಮು ಹೆಚ್ಚು ಕಮ್ಮಿ 12-10. ಸೊ ಈ ಟೈಮಲ್ಲಿ ಇಷ್ಟು ಗ್ರೀನಿಶ್ ಆಗಿ ಇಷ್ಟು ಕಳೆ ಆಗಿದೆ. ನೀವು ರೈತರು ಅಂದಮೇಲೆ ಗೊತ್ತಿರುತ್ತೆ, ಬೆಳಿಗ್ಗೆ 7 ಗಂಟೆಗೆ ಬಂದರೆ ಒಂಥರ ಇರುತ್ತೆ, ಸಂಜೆ 5 ಗಂಟೆಗೆ ಬಂದಾಗ ಒಂಥರ ಇರುತ್ತೆ. ಈ ಮಠ ಬಿಸಿಲಲ್ಲಿ ಮಧ್ಯಾಹ್ನ ನಿಮಗೆ ಕರೆಕ್ಟ್ 12-10 ಈ ಬಿಸಿಲಲ್ಲಿ ಇಷ್ಟು ಗ್ರೀನಿಶ್ ಆಗಿ ಕಳೆ ಆಗಿದೆ ಅಂದರೆ, ಇದೇ ವಿಡಿಯೋ ನಾವು 7 ಗಂಟೆಗೆ ಮಾಡಿದರೆ ಆ ಕಳೆನೇ ಬೇರೆ. ಸೊ 100% ಇಷ್ಟು ಗ್ರೀನಿಶ್ ಆಗಿರೋದ್ರಿಂದ ಚಾಲೆಂಜ್ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಸಾವಿರಾರು ಜನ ಯೂಸ್ ಮಾಡ್ತಾ ಇರೋದ್ರಿಂದ 100 ವಿಡಿಯೋಗಳಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 80 ಟನ್ನೇನೋ ಮೊದಲನೇ ಕೂಳೆನಲ್ಲಿ 85, ಎರಡನೇ ಕೂಳೆನಲ್ಲಿ 80. ಈ ಬಾರಿ 100 ದಾಟ್ತೀರಿ ಅಂತ ಗ್ಯಾರಂಟಿ ಆಗಲ್ವಾ ಇವ್ರೆ? ವಿಶ್ವಾಸ ಇದೆಯಾ? ಅದನ್ನ ನಾನು ಹೇಳಕ್ ಬರಲ್ಲ, ಬಟ್ ಈ ಫಸ್ಟ್ ನೋಡಿದ್ರೆ ಇಳುವರಿ ಬರುತ್ತೆ. ಯಾಕೆಂದ್ರೆ 100 ಟನ್ ಹೋಗ್ಬೇಕು ಅಂತ ನಮ್ಮ ಒಂದು ಆಸೆ. ನಾನು ಹೇಳೋದು ಏನಂದ್ರೆ ವೀಕ್ಷಕರೇ, 80 ಬಂದ್ರು ಜಾಸ್ತಿ, 80-70 ಬಂದ್ರು ಸಂತೋಷ. ಯಾಕಂದ್ರೆ ನನಗೆ ಕೆಮಿಕಲ್ ಅಲ್ಲಿ ಎಷ್ಟು ಬರ್ತಿತ್ತು ಅಷ್ಟೇ ಬರಲಿ, ಯಾಕೆಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಅಷ್ಟೇ ಬರ್ತಿದೆ ಅಂದ್ರೆ ಸಂತೋಷ. ಆದ್ರೆ ಇಲ್ಲ, ಇನ್ನೂ ಜಾಸ್ತಿ ಬರುತ್ತೆ ಅಂತ ಚಾಲೆಂಜ್ ಮಾಡ್ತೀವಿ ನಾವು. ನಾನು ಹೇಳೋದು ಏನು ಅಂದ್ರೆ 40,000 ಖರ್ಚು ಮಾಡಿ ನಿಮಗೆ 3ನೇ ಕೂಳೆಯಲ್ಲಿ ಬರ್ತಾ ಇದೆ 60 ಅಂತ ಅವ್ರು ಹೇಳ್ತಾ ಇದ್ದಾರೆ, ಇನ್ನೂ ಕಮ್ಮಿ ಬರುತ್ತೆ ಇರಲಿ. ಸೊ ಕೆಮಿಕಲಲ್ಲಿ ಮಾಡಿ 3ನೇ ಕೂಳೆಗೆ 60 ಬರ್ತಾ ಇತ್ತು, ಇವಾಗ ನೀವು ಬರೀ 15,000 ಖರ್ಚು ಮಾಡಿ 100% ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅದನ್ನು ಪ್ರೂವ್ ಮಾಡಿ 8 ತನಕ ವಿಡಿಯೋ ಇರುತ್ತೆ, ನೋಡ್ಬೋದು ವೀಕ್ಷಕರೇ. ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ.